ಎಲ್ಲರಿಗೂ ನಮಸ್ತೆ. ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿಯನ್ನು ಕರೆದಿರುವಂಥದ್ದು. ಸೊ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಆಲ್ ಇನ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಿರ್ತೀವಿ. ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ರೈತರಿಗೆ ಉಪಯುಕ್ತ ಆಗಿರುವಂಥ ಯೋಜನೆಗಳಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳು ಉಪಯುಕ್ತವಾಗಿರುವಂಥ ಜಾಬ್ಗಳ ಮಾಹಿತಿ, ಎಕ್ಸಾಮ್ಗಳ ಮಾಹಿತಿ ಎಲ್ಲವೂ ನಮ್ಮ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾ ಇರ್ತೀವಿ. ಸೊ ಆದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ, ಅಂದರೆ ನಡುವೆ ಸ್ಟಾಪ್ ಮಾಡೋಕೆ ಹೋಗ್ಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ನಿಮಗೆ ನಾವು ಕೊಡೋ ಮಾಹಿತಿ ಏನಾದರೂ ಸಂಪೂರ್ಣವಾಗಿ ಅರ್ಥ ಆಗ್ತಿದ್ರೆ, ಇಷ್ಟ ಆಗ್ತಾಯಿದ್ರೆ, ನಿಮಗೆ ಯೂಸ್ ಆಗ್ತಾಯಿದ್ರೆ ಮಾತ್ರ ಮಾಡ್ಕೊಳ್ಳಿ. ಬಟ್ ಈ ವಿಡಿಯೋ ನೀವು ಕೊನೆ ತನಕ ನೋಡ್ಕೊಂಡಿದ್ದೆ ಅದರಲ್ಲಿ ಇದರ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ, ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಸೊ ಒಂದು 5 ನಿಮಿಷ ಎಲ್ಲೋ ರೀಲ್ಸ್ ನೋಡ್ಕೊಂಡು ಟೈಮನ್ನು ಕಳೀತಾ ಇರ್ತೀರ. ಸೊ ಇದರ ಮಾಹಿತಿ ನೋಡ್ಕೊಳ್ಳಿ ಅಂತ ತಿಳ್ಕೊಂಡು ನಾನು ನಿಮಗೆ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ಳೋದು. ಸೊ ಬನ್ನಿ ನೋಡ್ತಾ ಹೋಗೋಣ ಏನಿದು ರೈಲ್ವೆ ಇಲಾಖೆಯಲ್ಲಿ ಅಂತ ನೋಡೋದಾದರೆ. ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡ್ಬೋದು, 1646 ಹುದ್ದೆಗಳಿದ್ದಾವೆ. ಸೊ ಇದು ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ, ಫಸ್ಟ್ ಸ್ಲೈಡ್ ಮೇಲೆ DP ಮೇಲೆ ಕೊಟ್ಟಿರುವಂತಹ SLC ಕಂಪ್ಲೀಟ್ ಆಗಿರುವಂಥ ಮತ್ತು ITI ಮುಗಿಸಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಎಲ್ಲ ಒಂದೊಂದಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ. ಸೊ ಕರೆದಿರುವಂಥದ್ದಲ್ಲಿ ನಾರ್ತ್ ವೆಸ್ಟ್ ವೆಸ್ಟರ್ನ್ ರೈಲ್ವೆ ಇದೆಲ್ಲ. ಸೊ ಇಲ್ಲಿ ಕರೆದಿರುವಂಥದ್ದು ಯಾರ ಆಸಕ್ತಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿದಾರಲ್ಲ, ಸೊ ಜಾಬನ್ನು ಮಾಡಬೇಕು ಅಂತ ತಿಳ್ಕೊಂಡು ಆಸಕ್ತಿ ಹೊಂದಿರೋ ಅಭ್ಯರ್ಥಿ ವಿಡಿಯೋನ ಪ್ಲೇ ಮಾಡಿದಾರಲ್ಲ, ಸೊ ಅವ್ರಿಗೂ ಒಳ್ಳೆಯದಾಗಲಿ. ಸೊ ನೀವು ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸೋದು ಹೇಗೆ, ಯಾವುದು ವೆಬ್ಸೈಟ್ ಏನು, ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂದರೆ, ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಥಿ ನಿಗದಿ ಮಾಡಿದ್ದಾರೆ. ಮತ್ತು ವಯೋಮಿತಿ ಸಡಿಲಿಕೆ ಕೂಡ ಇರತಕ್ಕಂಥದ್ದು. SC/ST ಆಗಿರ್ಬೋದು ಅಭ್ಯರ್ಥಿಗಳಿಗೆ, OBC ಅಭ್ಯರ್ಥಿಗಳಿಗೆ, ಸೊ PWD ಅಭ್ಯರ್ಥಿಗಳಿಗೆ ಒಂದು ಏಜ್ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ನಾವು ನೋಡ್ತಾ ಬರೋಣ. ಫಸ್ಟ್ ನಾವು ಈ ಅಪ್ಲಿಕೇಶನ್ ಸಲ್ಲಿಸಬೇಕು, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂದರೆ, ನಾವು ಅರ್ಜಿನ ಸಲ್ಲಿಸಬೇಕಂದ್ರೆ ಅರ್ಹತೆ ಏನು ಹೊಂದಿರಬೇಕು ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಸೊ ಅದು ಸೂಚನೆ ಪ್ರಕಾರ ಏನಾಗಿದೆಯಪ್ಪ ಅಂದರೆ, ಸೊ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ, ಸೊ ಅಂದರೆ ಅದು ಇದು ಅಂತೇನಿಲ್ಲ, ನೀವು ಇಂಗ್ಲೀಷ್ ಮೀಡಿಯಮ್ ಆಗಿರೋದು, ಕನ್ನಡ ಮೀಡಿಯಮ್, ಸೊ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಏನಾಗಿರ್ಬೇಕಂದ್ರೆ SSLC ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಅವ್ರ ಪರೀಕ್ಷೆಯಲ್ಲಿ 50% ಅಂದರೆ 100ಕ್ಕೆ ಅವ್ರು 100% ಇದ್ದರೆ ಅವ್ರು 50% ಅಬೋವ್ ಸ್ಕೋರಿಂಗ್ ಇರಬೇಕು. ಸೊ ಅವ್ರು ಅರ್ಜಿನ ಸಲ್ಲಿಸ್ಬೋದು. ಸೊ 49 ಇದ್ರೂ ಕೂಡ ಬರೋದಿಲ್ಲ. ಸೊ 50 ಮೇಲ್ಗಡೆ ಎಷ್ಟಾದರೂ ಇರಲಿ ಅರ್ಜಿನ ಸಲ್ಲಿಸೋಕ್ಕೆ ನಿಮ್ಗೆ ಬರುತ್ತೆ. ಸೊ ಎಷ್ಟು ಸ್ಕೋರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇಲ್ಲಿ 90 ತೊಗೊಂಡ್ರು ಅಷ್ಟೇ, 51 ತೊಗೊಂಡ್ರು ಅಷ್ಟೇ, ನಿಮಗೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಮುಖಾಂತರನೇ ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ITI ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಂದಿರಲ್ಲ, ನೀವು ಅಪ್ಲಿಕೇಶನ್ ಸಲ್ಲಿಸೋ ಸಮಯದಲ್ಲಿ ITI ಅನ್ನೋ ಡಾಕ್ಯುಮೆಂಟ್ಸ್ ತೊಗೊಂಡು, ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ITI ಒಳಗೆ ಎಲೆಕ್ಟ್ರಿಷಿಯನ್ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ, ಆಮೇಲೆ ಫಿಟ್ಟರ್ ಬರುತ್ತೆ, ಆಮೇಲೆ ವೆಲ್ಡರ್ ಬರುತ್ತೆ. ಸೊ ಈ ಥರ ಏನೋ ಕಲ್ತಿದ್ದೀರಲ್ಲ, ಸೊ ಅವ್ರದ್ದೇ ಆದಂತಹ ಒಂದು ಇಂತಿಷ್ಟು ಹುದ್ದೆಗಳಂತ ಇದ್ದಾವೆ. ಸೊ ನೀವು ITI ಅಭ್ಯರ್ಥಿಗಳಿದ್ದೀರಲ್ಲ, ಸೊ ನೀವು ಯಾವುದನ್ನು ಮುಗಿಸಿದ್ದೀರಾ, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಫಿಟ್ಟರ್ ಆಗಿರ್ಬೋದು, ಸೊ ಮೆಕ್ಯಾನಿಕಲ್ ಆಗಿರ್ಬೋದು, ಮತ್ತು ಡೀಸೆಲ್ ಮೆಕ್ಯಾನಿಕಲ್ ಏನೋ ಬರುತ್ತೆ. ಸೊ ಅಂಥ ಅಭ್ಯರ್ಥಿಗಳಿದಾರಲ್ಲ, ಸೊ ಅವ್ರು ನಿಮ್ಮ ಕಲ್ತಿರೋಂಥ ಕೋರ್ಸನ್ನು ಆ ಪೋಸ್ಟ್ಗಳ ಮುಖಾಂತರ ನೀವು ಅಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೆ, ಅದರಲ್ಲಿ ನಿಮಗೆ ತುಂಬ ಉಪಯುಕ್ತ ಆಗ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನೀವು ಕಲ್ತಿರುವಂಥದ್ದು ಯಾವುದು ಮತ್ತು ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ಕರೆಕ್ಟಾಗಿ ಸಲ್ಲಿಸಿ. ಸೊ ನಿಮ್ಮ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಬರುತ್ತಲ್ಲ, ಸೊ ಆ ಸಮಯದಲ್ಲಿ ಆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಯಾವುದಾದ್ರೂ ಒಂದೇ ಇರಲಿಲ್ಲ ಅಂದರೂ ಕೂಡ, ಸೊ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ಸಲ್ಲಿ ರಿಜೆಕ್ಟ್ ಮಾಡಿ ಮನೆಗೆ ಕಳಿಸ್ತಾರೆ. ಸೊ ಇಲ್ಲಿ ವಯೋಮಿತಿ ಅಂತ ನೋಡೋದಾದರೆ, ಸೊ ಇಲ್ಲಿ ಅರ್ಜಿನ ಸಲ್ಲಿಸೋಕ್ಕೆ ವಯೋಮಿತಿ ಸೊ ಕನಿಷ್ಠ 15 ಕಂಪ್ಲೀಟ್ ಆಗಿರಬೇಕು. ಸೊ ಆಲ್ಮೋಸ್ಟ್ ಎಲ್ಲ 18 ವರ್ಷ ಅಂತ ಇರ್ತಿತ್ತು, ಬಟ್ 15 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಗರಿಷ್ಠ 24 ಅಂತಿದೆ. ಸೊ 24 ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಅಂದರೆ 24 ಆಗಿದ್ದಾವೆ, ಇದಕ್ಕಿಂತ ಮೇಲ್ಗಡೆ ಆದವ್ರು ಏನು ಮಾಡಬೇಕಂದ್ರೆ, ಸೊ ಅವ್ರಿಗೆ ಕೂಡ ಏನು ಮಾಡಿದೆಪ್ಪ ಅಂದ್ರೆ ಸರ್ಕಾರ ವಯೋಮಿತಿ ಸಡಿಲಿಕೆ ಅಂತ ಕೊಟ್ಟಿದೆ. ಸೊ ಆ ಸಡಿಲಿಕೆಯನ್ನು ಏನಿದೆ ಅಂತ ನೋಡೋದಾದರೆ, SC/ST ಅಭ್ಯರ್ಥಿಗಳೇ 5 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ 29 ಆದರೂ ಕೂಡ ಇವರು ಅರ್ಜಿನ ಸಲ್ಲಿಸ್ಬೋದು, ಇವರು SC/ST ಅಭ್ಯರ್ಥಿಗಳು. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 27 ಆದರೂ ಕೂಡ ಇವರು ಅರ್ಜಿನ ಸಲ್ಲಿಸ್ಬೋದು. PWD ಅಭ್ಯರ್ಥಿಗಳಿಗೆ 10 ವರ್ಷ ಕೊಟ್ಟಿದ್ದಾರೆ. ಸೊ ಇಲ್ಲಿ 34 ಆದರೂ ಕೂಡ ಈ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಸೊ ಇದರಲ್ಲಿ ಮತ್ತು EWS ಏನು ಮಾಡೋದ್ರಿ ಅಂತ ಕೇಳೋದಾದರೆ, ಎಕನಾಮಿಕ್ಸ್ ವೀಕರ್ಸ್ ಇದ್ದಿದ್ದೇ ಆದಲ್ಲಿ, ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಅವರಿಗೆ ಬರೋದಿಲ್ಲ. 24 ಒಳಗೆ ಇದ್ದವ್ರು ಮಾತ್ರ ಅರ್ಜಿನ ಸಲ್ಲಿಸ್ಬೋದು. ಸೊ ವಯೋಮಿತಿ ಸಡಿಲಿಕೆ ಯಾವುದೇ ನೀವು ಒಂದು ಅಧಿಸೂಚನೆಯನ್ನು ತೊಗೊಳ್ಳಿ, ಅವ್ರು ವಿವರವಾಗಿ ಕಟ್ಟಿರ್ತಾರೆ, SC/ST, PWD, EWS. EWS ಏನಾದರೂ ಸಡಿಲಿಕೆ ಕೊಟ್ಟಿದ್ದೆ ಆದಲ್ಲಿ ಅಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಲಿಕ್ಕೆ EWS ಅಭ್ಯರ್ಥಿಗಳಿಗೆ ಒಂದು ಅನುಮತಿ ಇರುತ್ತೆ, ಅಂದರೆ ಅವ್ರಿಗೆ ಸಡಿಲಿಕೆ ಕೊಟ್ಟಿರ್ತಾರೆ. ಈ ಹುದ್ದೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ಅಂತ ನೋಡೋದಾದರೆ, ಸೊ
ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ. ನಾರ್ತ್ ವೆಸ್ಟರ್ನ್ ರೈಲ್ವೆ ಈಗ ನೇಮಕಾತಿ ಮಾಡ್ಕೊತಾ ಇರುವಂಥದ್ದು ಹುದ್ದೆಗಳ ಸಂಖ್ಯೆ 1646 DP ಮೇಲೆ ಫಸ್ಟ್ ಸ್ಲೈಡ್ ಮೇಲೆ ನೋಡಿದ್ದೀರಾ. ಸೊ ಉದ್ಯೋಗ ಸ್ಥಳ ಆಲ್ ಓವರ್ ಇಂಡಿಯಾ ಅಂತ ಇರುತ್ತೆ, ಅಂದರೆ ಎಲ್ಲ ಭಾರತದಾದ್ಯಂತ ಎಲ್ಲೂ ಕೂಡ ನಿಮ್ಮನ್ನು ಹುದ್ದೆಗೆ ಕಳಿಸ್ಬೋದು. ಫಸ್ಟ್ ಅವರು ಕರ್ನಾಟಕದಲ್ಲಿ ಕಳಿಸ್ತಾರೆ ಕನ್ನಡ ಅಭ್ಯರ್ಥಿಗಳಿಗೆ. ಸೊ ಇನ್ನೂ ಏನಾದರೂ ಇರಲಿಲ್ಲ, ಏನೋ ಹೆಚ್ಚು ಕಮ್ಮಿ ಏನಾದರೂ ಆಗಿದೆ, ಬೇರೆ ಕಡೆನೂ ಹೋಗ್ಬೋದು. ಅಂದರೆ ಅವ್ರು ಮೊದಲೇ ಕಂಡೀಷನ್ ಮಾಡಿ ತೊಗೊಂಡ್ಬಿಡ್ತಾರೆ ಆಲ್ ಓವರ್ ಇಂಡಿಯಾ ಅಂತ ತಿಳ್ಕೊಂಡು. ಸೊ ಅರ್ಜಿ ಶುಲ್ಕ ಅಂತ ನೋಡಿದ್ರೆ SC ಅಭ್ಯರ್ಥಿಗಳಿಗೆ, PWD ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಫ್ರೀ ಆಗಿ ಅವರಿಗೆ ಬರುತ್ತೆ. ಸೊ SC ಅಭ್ಯರ್ಥಿಗಳ ಮಹಿಳಾ ಮತ್ತು ಏನಿದ್ದಿರಲ್ಲ, ಸೊ ನಿಮ್ಮೊಂದು ಉಪಯುಕ್ತ ಆಗಿರುವಂಥದ್ದು ಏನಕ್ಕಪ್ಪ ಅಂದರೆ, ಸೊ ನೀವು ಅಪ್ಲಿಕೇಶನ್ ಮಾತ್ರ ಕಟ್ಟಬೇಕು. ಬಟ್ ನಮ್ಮ ಹುಡುಗರು ಇನ್ನಿತರ ವರ್ಗದ ಅಭ್ಯರ್ಥಿಗಳು 100 DDನ ಕಟ್ಟಬೇಕು. ಸೊ 100 DDನ ಕಟ್ಟಿದ್ದಾದಲ್ಲಿ 100 ಅಪ್ಲಿಕೇಶನ್ ಫೀನ ತೊಗೊತಾರೆ. ಅಪ್ಲಿಕೇಶನ್ ಹಾಕಕ್ಕೆ ತೊಗೊತಾರೆ ಒಟ್ಟು 200 ರೂಪಾಯಿ ಅವ್ರದ್ದು ಖರ್ಚಾಗುತ್ತೆ. ಸೊ ನಿಮ್ಮದು ಫ್ರೀ ಆಗಿತ್ತೆ. ಸೊ ನಿಮ್ಮ ಮೊಬೈಲ್ ಮುಖಾಂತರ ಸಲ್ಲಿಸೋಕೆ ಕೂಡ ವೆಬ್ಸೈಟನ್ನು ಹೇಳಿದ್ದೀನಿ. ಸೊ ಅಲ್ಲಿ ಕೂಡ ನೀವು ಸಲ್ಲಿಸ್ಬೋದು. ಸೊ ಅದು 100 ರೂಪೀಸ್ ನಿಮ್ಗೆ ಉಳಿತೈತಿ. ಸೊ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ್ದೆ ಅದಲ್ಲಿ, ಸೊ ನೀವು ಅದು 100 ರೂಪೀಸ್. ಇನ್ನುಳಿದ ಅಭ್ಯರ್ಥಿಗಳು ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿನ ಸಲ್ಲಿಸಿ ಆಮೇಲೆ ಅದೇ 100 ರೂಪೀಸ್ನ ನೀವು DDನ ಕಟ್ಬೋದು. ಸೊ ದಿನಾಂಕಗಳಂತ ನೋಡೋದಾದರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 10/1/2024, ಅಂದರೆ ಇವತ್ತು ಅರ್ಜಿನ ಆರಂಭ ಆಗಿರುವಂಥದ್ದು. ಸೊ ಇವತ್ತು ಫಸ್ಟ್ ಡೇನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 10ನೇ ತಾರೀಕು 1/2024. ಸೊ ಇದು ಕೊಟ್ಟಿರುವಂಥ ಕೊನೆಯ ದಿನಾಂಕ 10/2/2024. ಒಟ್ಟು ಕೊಟ್ಟಿರುವಂಥ ಕಾಲಾವಕಾಶ 1 ತಿಂಗಳು ನಿಮ್ಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ಎಲ್ಲ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಸೊ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹುದ್ದೆಗಳು ಕಮ್ಮಿ ಇದೆ ಅಂತ ತಿಳ್ಕೊಂಡು ಬೇಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಕ್ಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಅಲ್ಲಿ ವರ್ಕ್ ಮಾಡೋಂಥ ವರ್ಕರ್ಸ್ಗಳು ಜಾಸ್ತಿ ಆಗಿದೆ. ಹೀಗಾಗಿ ಹುದ್ದೆಗಳು ಬರ್ತಾ ಕಡಿಮೆ ಆಗ್ತಾ ಇದ್ದಾವೆ. ಸೊ ಅಧಿಕೃತ ವೆಬ್ಸೈಟ್ ನೋಡ್ಬೋದು www.rrcjaipur. ನೀವು ಸರ್ಚ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಲಾಗಿನ್ ಆಗಿ ನೀವು ಮೊಬೈಲಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಆಲ್ ಓವರ್ ಇಂಡಿಯಾದ ಎಲ್ಲ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ಬೋದು. ಸೊ ಎಲ್ರಿಗೂ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.